ಗುರುಭ್ಯೋ ನಮಃ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಮಸ್ಕಾರದ ಮಹತ್ವ. ನಮಸ್ಕಾರ ಅಂತ ಹೇಳಿದರೆ ಏನು? ನಮಸ್ಕಾರದಿಂದ ಇಡೀ ಸಮಾಜವೇ ವಿಶೇಷವಾಗಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಭಾವನೆಗಳನ್ನು ಬೆಸೆಯತಕ್ಕಂಥದ್ದು, ಎಲ್ಲರಲ್ಲೂ ಕೂಡ ಸದ್ಭಾವನೆಯೊಂದಿಗೆ ಸಮಾಜವನ್ನು ಒಳ್ಳೆಯ ಒಂದು ಸಮಾಜವಾಗಿ ಮಾರ್ಪಡಿಸ್ತಕ್ಕಂಥದ್ದೇ ನಮಸ್ಕಾರದಲ್ಲಿದೆ. ಅಂತಹ ನಮಸ್ಕಾರದಲ್ಲಿ ನಾವು ಒಂದು ದೃಷ್ಟಾಂತ ಕಥೆಯನ್ನು ನೋಡೋಕ್ಕೆ ಹೋದಾಗ, ಏನು ಮಹಾಭಾರತದ ಯುದ್ಧದ ಕಾಲದಲ್ಲಿ ಸಾಕ್ಷಾತ್ ಭೀಷ್ಮನು ಏನು ಮಾಡ್ತಾನೆ, ಎಲ್ಲರೂ ದುರ್ಯೋಧನನು ಎಲ್ಲರೂ ಕೂಡ ವಿಶೇಷವಾಗಿ ಪಾಂಡವರನ್ನು ಕಂಡು ಭಯಪಟ್ಟಾಗ ಭೀಷ್ಮರು ಹೇಳ್ತಾರೆ, ಇಲ್ಲ ನಾನು ಎಲ್ಲರನ್ನೂ ಕೂಡ ಪಾಂಡವರನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದಾಗ ಕೃಷ್ಣ ಇದನ್ನು ಅರಿತು ಇನ್ನು ಅವರು ಭೀಷ್ಮರಿಗೆ ಕೋಪ ಬಂದರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಅಂತಹ ಸಮಯದಲ್ಲಿ ದ್ರೌಪದಿಯನ್ನು ಕರೆದುಕೊಂಡು ಹೋಗಿ ಅವರು ಓಡಿರ್ತಕ್ಕಂಥ ಬಿಡಾರದಲ್ಲಿ ಹೋಗಿ ರಾತ್ರಿಯ ಸಮಯದಲ್ಲಿ ಸುಮಾರು ರಾತ್ರಿಯ ಮಧ್ಯಕಾಲದಲ್ಲಿ ಹೋಗಿ ಆ ದ್ರೌಪದಿ ಕಾಲಿಗೆ ನಮಸ್ಕಾರ ಮಾಡಿದಾಗ ಭೀಷ್ಮನಿಗೆ ತಕ್ಷಣವೇ ಹೇಳ್ತಾರೆ, ದೀರ್ಘ ಸುಮಂಗಳಿ ಭವ ಅಂತಕ್ಕಂಥ ಆಶೀರ್ವಾದ ಮಾಡಿ ಕಳಿಸಿದಾಗ, ಆಗ ಯಾವಾಗ ದೀರ್ಘ ಸುಮಂಗಳಿ ಭವ ಅಂತ ಆಶೀರ್ವಾದ ಮಾಡ್ತಾರೋ ಆಶೀರ್ವಾದದಿಂದಲೇ ಪಾಂಡವರಿಗೆಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಈ ರೀತಿ ಎರಡೂ ಕೈಗಳನ್ನು ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ. ನಮ್ಮ ದೇಹದಲ್ಲಿ ಧನಾತ್ಮಕ ಶಕ್ತಿ ಕೂಡ ಬೆಳೆಯುತ್ತೆ. ಹಾಗೆ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಗಳಲ್ಲೂ ಕೂಡ ನಮ್ಮ ಮೇಲೆ ಗೌರವಯುತವಾದ ಭಾವನೆಗಳು ಕೂಡ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರ ಜೊತೆಗೆ ಈ ನಮಸ್ಕಾರದಿಂದ ಬಹುಮುಖ್ಯವಾಗಿ ಏನು ಕಲಿಸುತ್ತೆ, ಅಹಂ ಕಡಿಮೆ ಆಗುತ್ತೆ. ನಮಸ್ಕಾರದಿಂದ ಸಂಸ್ಕಾರ ಬರುತ್ತೆ. ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡೋದು, ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಧನ್ಯತಾ ಭಾವ ಕೂಡ ಮೂಡ್ತಕ್ಕಂಥದ್ದಾಗಿರೋದ್ರಿಂದ ನಮಸ್ಕಾರಕ್ಕೆ ಅಷ್ಟು ಮಹತ್ವ ಇದೆ. ಭಾರತದ ಸನಾತನ ಧರ್ಮದಲ್ಲಿ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನಾವು ಏನು ಅದನ್ನು ಕೊಂಡುಕೊಂಡು ಬರ್ತಕ್ಕಂಥದ್ದಲ್ಲ ಅಥವಾ ಅದಕ್ಕಾಗಿ ಕಾಯ್ತಕ್ಕಂಥದ್ದಲ್ಲ, ನಮ್ಮಲ್ಲಿರ್ತಕ್ಕಂಥದ್ದನ್ನೇ ನಾವು ತೋರಿಸ್ತಕ್ಕಂಥದ್ದೇ ಆ ನಮಸ್ಕಾರವೇ ಸಂಸ್ಕಾರವನ್ನು ತೋರಿಸುತ್ತೆ, ಪ್ರೀತಿಯನ್ನು ಉಂಟು ಮಾಡುತ್ತೆ, ಶಿಸ್ತನ್ನು ಉಂಟು ಮಾಡುತ್ತೆ. ಜೊತೆಗೆ ಶೀಲ ನಮಗೆ ವಿಶೇಷವಾಗಿ ನಮ್ಮ ದೇಹದಲ್ಲಿ ಒಂದು ವಿಶೇಷವಾಗಿ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸ್ತಕ್ಕಂಥದ್ದೇ ನಮಸ್ಕಾರ. ಹಾಗಾಗಿ ಆ ನಮಸ್ಕಾರವನ್ನು ಪಡ್ತಕ್ಕಂಥವರೆಲ್ಲರೂ ಕೂಡ ಸಂಸ್ಕಾರವಂತರಾಗಿರ್ತಕ್ಕಂಥದ್ದೇ ಭಾರತೀಯ ಸನಾತನ ಸಂಸ್ಕೃತಿಯ ಪ್ರತೀಕ.